ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಬಾದುಷಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ 1 ಕಪ್ ಮೈದಾನ ತಗೊಂಡು ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಸೋಡಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಡೋಣ. ಇದಕ್ಕೆ 5ರಿಂದ 6 ಸ್ಪೂನಷ್ಟು ತುಪ್ಪನ ಹಾಕಿ ಹಿಟ್ಟಿಗೆ ಚೆನ್ನಾಗಿ ಕಲಿಸ್ಕೊಡೋಣ. ಹಿಟ್ಟಿಗೆ ಚೆನ್ನಾಗಿ ಕೋಟ್ ಆಗಬೇಕು. ಮೈದಾ ಹಿಟ್ಟು ಜೊತೆಗೆ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ಸ್ವಲ್ಪನೇ ನೀರು ಹಾಕಿ ಇದನ್ನು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಡೋಣ. ಒಟ್ಟಿಗೆ ನೀರು ಹಾಕೋಬಾರ್ದು, ಸ್ವಲ್ಪನೇ ನೀರು ಹಾಕಿ ಈ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು. ಇದಾಗಿದೆ. ಇದನ್ನು ನಾವು ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಬಿಡೋಣ. ಈಗ ಒಂದು ಸಾಟಿ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 2 ಸ್ಪೂನು ಮೈದಾ ಹಿಟ್ಟಿಗೆ 2 ಸ್ಪೂನು ತುಪ್ಪನ ಹಾಕ್ಕೊಂಡು ಈ ರೀತಿ ಬೀಟ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಬೀಟ್ ಮಾಡಿದಷ್ಟು ಬಾದುಷಾ ಪದ್ರವಾಗಿ ಬರುತ್ತೆ. ಸುಮಾರು ನಾನೀಗ ಒಂದು 5 ನಿಮಿಷ ಬೀಟ್ ಮಾಡಿದ್ದೀನಿ. ಈ ಮಿಕ್ಸ್ಚರು ಹಗೂರಾಗುತ್ತೆ ಬೀಟ್ ಮಾಡಿದಷ್ಟು. ಅಷ್ಟರಲ್ಲಿ ಹಿಟ್ಟು ಸಹ ನೆಂದಿದೆ. ಈಗ ಇದನ್ನು ಚೆನ್ನಾಗಿ ಈ ರೀತಿ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿಕೊಂಡು ನಾದ್ಕೋಬೇಕು. ಇಲ್ಲಿ ನಾನು ಸುಮಾರು ಒಂದು 10 ನಿಮಿಷ ಈ ರೀತಿ ನಾದ್ಕೊಂಡಿದ್ದೀನಿ. ಇದು ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಬಾದುಷಾಗಳು ಬರ್ತವೆ. ಈಗ ಇದನ್ನೊಂದು ಉಂಡೆ ಥರ ಮಾಡಿಕೊಂಡು ಈಗ ಲಟ್ಟಿಸ್ಕೊಬೇಕು. ಇದಕ್ಕೆ ಹಿಟ್ಟೆಲ್ಲ ಹಾಕ್ಕೊಂಡು ಲಟ್ಟಿಸ್ಬಾರ್ದು, ತುಪ್ಪನೇ ಹಾಕ್ಕೊಂಡು ಈ ರೀತಿ ನಿಧಾನಕ್ಕೆ ತೆಳುಗೆ ಎಳ್ಕೋಬೇಕಾಗತ್ತೆ. ಈಗ ಆಗಲೇ ಮಾಡಿಟ್ಕೊಂಡಿದ್ದಂಥ ಸಾಟಿನ ನೀಟಾಗಿ ಇದ್ರ ಮೇಲೆ ಹಚ್ಕೋಬೇಕು. ಈ ರೀತಿ ಚೆನ್ನಾಗಿ ಹಚ್ಕೊಂಡ ನಂತರ ಚಾಕು ಸಹಾಯದಿಂದ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಈಗ ಒಂದು ತುದಿಯಿಂದ ಇನ್ನೊಂದು ತುದಿ ತನಕ ನೀಟಾಗಿ ಟೈಟಾಗಿ ರೋಲ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು, ಇಲ್ಲಿ ಲೇಯರ್ಸ್ ಎಲ್ಲ ಕಾಣಿಸ್ತಾ ಇದೆ ನಿಮಗೆ. ಈ ರೀತಿ ಮಾಡ್ಕೊಂಡ ನಂತರ ಮೇಲೆಯಿಂದ ಲೇಯರ್ಸ್ ಕಾಣೋ ಹಾಗೇನೆ ಈ ರೀತಿ ನಿಧಾನಕ್ಕೆ ಓದ್ಕೋಬೇಕು. ಎಡ್ಜಸ್ ಏನಾದರೂ ಹೊರಗಡೆ ಬಂದಿದ್ರೆ ಅದನ್ನು ಲಾಕ್ ಮಾಡಿ ಸೆಂಟ್ರಲ್ಲಿ ಈ ರೀತಿ ಹಳ್ಳನ ಮಾಡಿಕೊಂಡ್ರೆ ಬಾದುಷಾ ಶೇಪ್ ಬರುತ್ತೆ. ಈಗ ಪಾಕಕ್ಕೆ ಇಟ್ಕೊತಾ ಇದ್ದೀನಿ. 1 ಲೋಟ ಮೈದಾಗೆ 1.5 ಲೋಟ ಅಷ್ಟು ಸಕ್ಕರೆನ ಹಾಕಿ 3/4 ಲೋಟ ನೀರು ಹಾಕಿ ಕುದಿಯೋಕ್ಕೆ ಬಿಟ್ಬಿಡೋಣ. ಇದು 1 ಎಳೆ ಪಾಕ ಬರಬೇಕು. ಹಾಗೆ ಸೈಡಲ್ಲಿ ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಜಾಮೂನ್ಗಿಂತ ಸ್ವಲ್ಪ ಗಟ್ಟಿ ಪಾಕ ಮಾಡ್ಕೋಬೇಕಷ್ಟೇ. ಚಿಟಿಕೆ ಕೇಸರಿನೂ ಸಹ ಇಲ್ಲಿ ಹಾಕ್ಕೊಂಡು ಪಾಕ ರೆಡಿ ಮಾಡಿ ಇಟ್ಕೊಂಡು ಸ್ಟವ್ ಆಫ್ ಮಾಡಿದ್ದೀನಿ. ಎಣ್ಣೆನೂ ಈಗ ಕಾದಿದೆ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ತುಂಬ ಬಿಸಿ ಎಣ್ಣೆಯಲ್ಲಿ ಕರಿಬಾರ್ದು. ಸುಮಾರು ನಾನಿಲ್ಲಿ ಒಂದು 15 ನಿಮಿಷ ಇದನ್ನು ಕರೆದಿದ್ದೀನಿ. ಇದನ್ನು ಈಗ ಪಾಕಕ್ಕೆ ಶಿಫ್ಟ್ ಮಾಡೋಣ. ಈಗಿನ್ನು 20 ನಿಮಿಷ ನೆನೆಯೋಕ್ಕೆ ಬಿಟ್ಟರೆ ಹಗುರವಾದ, ಮೇಲೆ ಕ್ರಿಸ್ಪಿಯಾದ, ಒಳಗಡೆ ಸಾಫ್ಟಾಗಿರೋಂಥ ಬಾದುಷಾ ರೆಡಿಯಾಗಿದೆ. ಇಲ್ಲಿ ನಾನು ಯಾವುದೇ ರೀತಿ ಕಲರ್ಸ್ ಎಲ್ಲ ಆ್ಯಡ್ ಮಾಡಿಲ್ಲ. ಹಾಗಾಗಿ ಇಲ್ಲಿ ಪಿಸ್ತಾನ ಹಾಕಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನೋಡಿ, ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.